ಹರೇ ನಮಃ. ಗುರುಗಳು ನಮಸ್ಕಾರ. ಹರೇ ರಾಮ ಗುರುಗಳೇ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರಯ ವಿಬುಧಾಸುರ ಸೌಖ್ಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ವಿತತಾಯ ನಮೋ ನಮಸ್ತೆ. ಏಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಆಚಾರ್ಯ ಎಕ್ಸಿಟ್ ಆಗಿದ್ದಾರೆ. ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಇಹ ಜಿಹ್ವಾಗ್ರಸುರಂಗರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾರ್ಥಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವಿವೇಕಂ ಜಯಯೋ ಬಾಚಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಾಭಿಘ್ನಕರಾಬ್ಜೋಪ್ತಾನ್ ಪಂಚಾಶದ್ವರ್ಷ ಪೂಜಕಾನ್ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ
ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರ ಅರ್ಥ ನಿರ್ಣಯ. ಈ ಒಂದು ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಅನೇಕ ಮೊದಲಿಗೆ ಸರ್ವೋತ್ತಮತ್ವ ವಿಷಯಕವಾಗಿ ಶ್ರುತಿಗಳನ್ನ ಉದಾಹರಣೆ ಮಾಡಿದರು. ಅದನ್ನ ಮಾಡಿ ಮತ್ತೊಂದು ರೀತಿಯಿಂದ ತಿಳಿಸಿದ್ದು ಅಂದ್ರೆ ಭಗವಂತ ಅನೇಕ ಕರ್ಮಗಳನ್ನ ಮಾಡ್ತಾನೆ. ಉತ್ತಮನಾದಂತಹ ಹಿಂದಿನ ಮಂತ್ರದಲ್ಲಿ ಮಹತಃ ಅಂತ ಶಬ್ದವನ್ನ ಆ ವೇದ ಮಂತ್ರದಲ್ಲಿ ನಮಗೆ ಕೇಳಿಸ್ತದೆ. ಸರ್ವೋತ್ತಮನಾದಂತಹ ಭಗವಂತನ ಎಲ್ಲ ಕರ್ಮಗಳು ಕೂಡ ಸತ್ಯ ಅಂತ ಹೇಳುವಂತಹ ಒಂದು ಮಂತ್ರ, ಹಿಂದಿನ ಮಂತ್ರ. ಭಗವಂತನ ಸೃಷ್ಟಿಯಾದಿ ಎಲ್ಲ ಕರ್ಮಗಳಿಗೂ ಸತ್ಯತ್ವವನ್ನ ಹೇಳ್ತಾ ಇದ್ದಂತಹ ಒಂದು ಮಂತ್ರ. ಆ ಮಂತ್ರದಲ್ಲಿ ಒಂದು ಭಗವಂತನಿಗೆ ಸರ್ವೋತ್ತಮತ್ವವನ್ನ ಹೇಳಿದ್ದು ನಮಗೆ ಶ್ರುತವಾಗ್ತದೆ, ಅಲ್ಲಿ ಕೇಳಿಸ್ತದೆ. ಹೀಗಾಗಿ ಅದನ್ನ ಉದಾಹರಣೆ ಮಾಡಿದ್ದು. ಭಗವಂತನ ಜಗತ್ಸೃಷ್ಟಿಯಾದ ಕರ್ಮಗಳು ಇವು ಸತ್ಯ ಅಂತನ್ಲಿಕ್ಕೆ ಮತ್ತೊಂದು ಶ್ರುತಿಯನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ ಮುಂದೆ. 67ನೆಯ ಶ್ಲೋಕ, ಅದು ಕೂಡ ಒಂದು ವೇದ ಮಂತ್ರವೇ. ಯಚ್ಚಿಕೇತ ಸತ್ಯಂ ಯಚ್ಚಿಕೇತ ಸತ್ಯಂ ಯಚ್ಚಿಕೇತ ಸತ್ಯಮಿತ್ ಯಚ್ಚಿಕೇತ ಸತ್ಯಮಿತ್ ತನ್ನಮೋಘಂ ತನ್ನಮೋಘಂ ವಸು ಸ್ಪಾರ್ಹಮುತ ವಸುಸ್ಪಾರ್ಹಭುತ್ ವಸುಸ್ಪಾರ್ಮಹುತ ವಸುಸ್ಪಾರ್ಹಮುತ ವಸುಸ್ಪಾರ್ಮಹುತ ಸ್ಪಾರ್ಹ ವಸುಸ್ಪಾರ್ಹಮುತ ವಸುಸ್ಪಾರ್ಹಮುತ ಜೇತೋ ತದಾತ ಜೇತೋ ತದಾತ ಸತ್ಯಸ್ಸೋ ಅಸ್ಯ ಮಹಿಮಾ ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇಶವೋ ಯಜ್ಞೇಶು ವಿಪ್ರರಾಜ್ಯೇ ಗೃಣೇಶವೋ ಯಜ್ಞೇಶು ವಿಪ್ರರಾಜ್ಯೇ ಯಚ್ಚಿಕೇತ ಸತ್ಯಮಿತ್ತನ್ನಮೋಘಂ ವಸುಸ್ಪಾರ್ಹಮುತ ಜೇತೋ ತದಾತ ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇಶವೋ ಯಜ್ಞೇಶು ವಿಪ್ರರಾಜ್ಯೇ ಎಂಬುದಾಗಿ ಇಲ್ಲಿ 67ನೇ ಶ್ಲೋಕ. ಇಲ್ಲಿ ಒಂದು ವೇದ ಮಂತ್ರವನ್ನ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದು. 2 ವೇದ ಮಂತ್ರಗಳನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು. ಒಂದನೆಯ ಅಂದ್ರೆ ಶ್ಲೋಕ 67ನೇ ಶ್ಲೋಕ ಅಂದ್ರೆ ಇಲ್ಲಿ 2 ಬೇರೆ ಬೇರೆ ಮಂತ್ರಗಳು. ಒಂದು 10ನೇ ಮಂಡಲದಲ್ಲಿರ್ತಕ್ಕಂತಹ, ಒಂದು ಮೊದಲನೇ 2 ಪಾದಗಳಲ್ಲಿ ಇರ್ತಕ್ಕಂಥದ್ದು. ಯಚ್ಚಿಕೇತ ಸತ್ಯಂ ಇತ್ತನ್ನಮೋಘಂ ವಸ್ತುಸ್ಪಾರ್ಹಮುತ ಜೇತೋತದಾತ ಎಂಬುದು ಇದು 10ನೇ ಮಂಡಲ, ಋಗ್ವೇದ ಸಂಹಿತೆಯ 10 ಮಂಡಲದಲ್ಲಿ 10ನೇ ಮಂಡಲದಲ್ಲಿ ಬಂದಂತಹ ಒಂದು ಮಂತ್ರ. ಎರಡನೆಯದ್ದು ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇಶವೋ ಯಜ್ಞೇಶ ವಿಪ್ರರಾಜ್ಯ ಎಂಬುದು ಇದು 8ನೇ ಮಂಡಲದ ಒಂದು ಮಂತ್ರ. ಈ 2 ಮಂತ್ರವನ್ನ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಪದಚ್ಛೇದವನ್ನು ತಿಳಿದುಕೊಳ್ಳೋದಾದರೆ, ಯತ್ ಚಿಕೇತ ಸತ್ಯಂ, ಯತ್ ಚಿಕೇತ ಅಂತಿದೆ, ಯತ್ ಚಿಕೇತ ಸತ್ಯಂ ಇತ ತತ ನ ಮೋಘಂ ವಸು ಸ್ಪಾರ್ಹಂ ಉತ ಜೇತಾ ಉತ ಜೇತಾ ಉತ ಅಂತ ಬಿಡಿಸಿಕೊಳ್ಬೇಕು. ಜೇತಾ ಉತ ದಾತ ಸತ್ಯ ಸಹ ಅಸ್ಯ ಮಹಿಮಾ ಗೃಣೆ ಶವಃ ಯಜ್ಞೇಶು ವಿಪ್ರರಾಜ್ಯೇ ಎಂಬುದಾಗಿ ಪದವಿಭಾಗ. ಮೊದಲನೆಯ 10ನೇ ಮಂಡಲದಲ್ಲಿ ಬಂದಂತಹ ಒಂದು ಮಂತ್ರವನ್ನ ತಿಳಿದುಕೊಳ್ಳೋದಾದರೆ, ಹರಿಹಿ ಹರಿಹಿ ಅಂತ ಶಬ್ದ ಇಲ್ಲ ಇಲ್ಲಿ, ಅದನ್ನ ಇಟ್ಕೊಳ್ಬೇಕು. ಯಚ್ಚಿಕೇತ ಅಂತಿದೆಯಲ್ಲ, ಅಂದ್ರೆ ಯಾವ ಭಗವಂತ ಯಾವುದನ್ನ ಮಾಡಿದನೋ, ಹರಿಹಿ ಹರಿ ಎನ್ ಶಬ್ದವನ್ನ ಸೇರಿಸಿಕೊಂಡು ಯತ್ ಚಿಕೇತ ಅಂದ್ರೆ ಯತ್ ಚಿಕೇತ. ಚಿಕೇತ ಎಂಬುದು ಇದು ವೈದಿಕ ಪ್ರಯೋಗ. ನಾವು ಬಳಸುವಂತಹ ಪ್ರಯೋಗ ಅಂದ್ರೆ ಈಗಿನ ಪ್ರಯೋಗ ಚಕಾರ ಅಂತ ಬಳಸ್ತದೆ. ಹಾಗಾಗಿ ಅದಕ್ಕೆ ಆ ಶಬ್ದವನ್ನ ವ್ಯಾಖ್ಯಾನ ಮಾಡಿದ್ದು. ಚಿಕೇತ ಎಂಬುದಕ್ಕೆ ಚಕಾರ ಅಂತ ಅರ್ಥ. ಹರಿಹಿ ಯತ್ ಚಿಕೇತ, ಭಗವಂತ ಯಾವುದನ್ನ ಮಾಡಿದನೋ ಅಂದ್ರೆ ಯಾವ ಜಗತ್ತನ್ನ ಸೃಷ್ಟಿ ಮಾಡಿದನೋ ಅಂತ ಅರ್ಥ. ಯಾವ ಜಗತ್ತನ್ನ ಸೃಷ್ಟಿ ಮಾಡಿದನಲ್ಲ ಅಂತಹ ಜಗತ್ತು ಸತ್ಯಂ ಇತ್, ಸತ್ಯಂ ಇತ ತತ್
ಸತ್ಯಂ ಮಿತ ತತ ಅಂತಿದೆ ನೋಡಿ ಮುಂದೆ. ತನ್ನ ಎಂಬುವಲ್ಲಿ ತತ ನ ಅಂತ ಬಿಡಿಸ್ಕೊಂಡಿದ್ದು. ಯಚ್ಚಿಕೇತ ಹರಿಹಿ ಯಚ್ಚಿಕೇತ, ಭಗವಂತ ಯಾವುದನ್ನ ಯಾವ ಜಗತ್ತಿನ ಸೃಷ್ಟಿಯನ್ನ ಮಾಡಿದನೋ ತತ್ ಆ ತನ್ನ ಎಂಬುವಲ್ಲಿ ತತ್ ಶಬ್ದವನ್ನು ಇಟ್ಕೊಂಡು ತತ್ ಅಂದ್ರೆ ಆ ಜಗತ್ತು ಸತ್ಯಮಿತ. ಸತ್ಯಮಿತ ಎಂಬುದಕ್ಕೆ ಇತ ಎಂಬುದಕ್ಕೆ, ಇದು ಇತ ಎಂಬುದು ವೈದಿಕ ಪ್ರಯೋಗ. ಇತ ಎಂಬುದಕ್ಕೆ ಏವ ಅಂತ ಅರ್ಥ. ಏವ ಅಂದ್ರೆ ಸತ್ಯಂ, ಇತ ಅಂದ್ರೆ ಸತ್ಯಮೇವ ಅಂತ ಅರ್ಥ. ಸತ್ಯವೇ, ಯಾವ ಸಂದೇಹನೇ ಇಲ್ಲ. ಭಗವಂತ ತಾನು ಮಾಡಿದಂತಹ, ತಾನು ಜಗತ್ತಿನ ಸೃಷ್ಟಿ ಮಾಡಿದಂತ ಜಗತ್ತೇನಿದೆಯಲ್ಲ ಆ ಜಗತ್ತು ಇದು ಸತ್ಯವೇ ಅಂತ ವೇದ ಮಂತ್ರ ಹೇಳ್ತಾ ಇದ್ದದ್ದು. ಬರೀ ಸತ್ಯ ಅಂತಿಷ್ಟೇ ಅಲ್ಲ, ಸತ್ಯಮಿತ ಅಂತ ಹೇಳಿದ್ದು, ಸತ್ಯವೇ ಅಂತ ಹೇಳ್ತಾ ಇದ್ದದ್ದು. ಇನ್ನು ಅಷ್ಟೇ ಹೇಳಿಲ್ಲ ನೋಡ್ರಿ, ಸತ್ಯಂ ಬಹಳ ವ್ಯತ್ಯಾಸ ಇದೆ. ಬರೀ ಸತ್ಯ ಅಂತ ಹೇಳೋದಕ್ಕೂ ಸತ್ಯವೇ ಅಂತ ಹೇಳಿ ಇನ್ನೂ ಸ್ವಲ್ಪ ಒತ್ತು ಕೊಟ್ಟಂಗ ಆಗ್ತದೆ. ಸತ್ಯವೇ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಎಷ್ಟು ಸತ್ಯವಾಗಿದೆ ಅಂತನ್ಲಿಕ್ಕೆ ಮತ್ತೆ ವೇದ ಮಂತ್ರ ಹೇಳುತ್ತದೆ. ಸತ್ಯವೇ ಅಂತ ಇಷ್ಟೇ ಹೇಳಿ ಬಿಡ್ಲಿಲ್ಲ ವೇದ ಮಂತ್ರ. ತತ ನ ಮೋಘಂ, ಆ ಜಗತ್ತೇನಿದೆಯಲ್ಲ ಇದು ಸುಳ್ಳಲ್ಲ ಅಂತ ವೇದ ಮಂತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬರೀ ಸತ್ಯ ಅಂತೂ ಹೇಳಿಲ್ಲ, ಬರೀ ಸತ್ಯವೇ ಅಂತೂ ಹೇಳಿಲ್ಲ. ಮುಂದೆ ವೇದ ಮಂತ್ರ ಸತ್ಯವೇ ಅಂತ ಹೇಳಿ ಆದ ಮೇಲೆಯೂ ಕೂಡ ತನ್ನ ಮೋಘಂ, ಆ ಭಗವಂತ ಸೃಷ್ಟಿ ಮಾಡಿದಂತಹ ಜಗತ್ತು ನ ಮೋಘಂ ನ ಮೃಷ, ಸುಳ್ಳಲ್ಲ ಎಂಬುದಾಗಿ ವೇದ ಮಂತ್ರ ಹೇಳ್ತಾ ಇದೆ. ಯಚ್ಚಿಕೇತ ಸತ್ಯಂ ಇತ್ತನ್ನ ಮೋಘಂ. ಉತ ಮತ್ತು ಸ್ಪಾರ್ಹಂ, ಸ್ಪೃಹಣೀಯಂ. ಅನೇಕ ವ್ಯಕ್ತಿಗಳು ಈ ಭಗವಂತ ಮಾಡಿದಂತಹ ಸೃಷ್ಟಿಯನ್ನ ಹೊಗಳುತ್ತಾರೆ, ಸತ್ಯ ಅಂತ ಹೊಗಳುತ್ತಾರೆ. ಇಂತಹ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಭಗವಂತ, ಆ ಭಗವಂತ ಅವನು ಸತ್ಯವಾಗಿ ಅಂತ ಅರ್ಥ. ಆ ಭಗವಂತ ಉತ್ತಮನಾಗಿ ಇದ್ದಾನೆ ಎಂಬುದು ಇದರಿಂದ ನಮಗೆ ತಿಳಿದು ಬರುತ್ತದೆ. ಅಷ್ಟೇ ಅಲ್ಲದೇನೆ ಇದಷ್ಟೇ ಸತ್ಯ ಅಂತ ಅರ್ಥ ಅಲ್ಲ. ಉತ್ತ ಜೇತೋತದಾತ ಅಂತ ಮುಂದಿನ ಮಂತ್ರ ಇದೆ. ಏನ್ ಅದಕ್ಕೆ ಅರ್ಥ ಅಂದ್ರೆ, ವಸು ಜೇತ ಬಲ್ಯಾದಿಭ್ಯ, ಏನು ಬಲಿ ಮೊದಲಾದಂಥವರು ಇಂದ್ರಲೋಕವನ್ನ, ಇಂದ್ರದೇವರು ಯಾವ ಒಂದು ಸ್ವರ್ಗವನ್ನ ಆಳ್ತಾ ಇದ್ದಾರೋ ಆ ಎಲ್ಲ ಆ ಸಂಪತ್ತನ್ನ ಬಲಿ ಮೊದಲಾದಂಥವರು ಅದನ್ನ ತೆಗೆದುಕೊಂಡ್ರು. ಅದು ಸುಳ್ಳಂತಲ್ಲ, ಅದು ಕೂಡ ಸತ್ಯವೇ. ಭಗವಂತನೇ ಆ ರೀತಿಯಾಗಿ ಮಾಡಿದ್ದು. ಭಗವಂತನ ಇಚ್ಛೆ ಇಲ್ಲದೆ ಹೋದ್ರೆ ಏನೂ ಆಗೋದಿಲ್ಲ. ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳಿದಂತೆ ಆ ಬಲಿ ತಾನು ಎಲ್ಲವನ್ನ ಸಂಪತ್ತನ್ನ ಗೆದ್ದದ್ದು ಸತ್ಯವೇ. ಮತ್ತು ಉತ ಅಂದ್ರೆ ಅನಂತರ ಅಂತ ಅರ್ಥ. ಉತ ಜಯಾನಂತರಂ, ಆ ಬಲಿಯನ್ನ ಮತ್ತೆ ಭಗವಂತ ವಾಮನಾವತಾರದಿಂದ ಬಲಿಯನ್ನು ನಿಗ್ರಹ ಮಾಡಿ ಮತ್ತೆ ಇಂದ್ರದೇವರಿಗೆ ಅದನ್ನ ಕೊಟ್ಟ ಭಗವಂತ. ದಾತ ಅಂತ ವೇದ ಮಂತ್ರದಲ್ಲಿದೆ ನೋಡಿ. ಉತ ಜೇತ ದಾತ, ಆ ಬಲಿಚಕ್ರವರ್ತಿಯಿಂದ ಎಲ್ಲ ಸಂಪತ್ತನ್ನ ಗೆಲ್ಲುವಂತೆ, ಮೊದಲಿಗೆ ಗೆಲ್ಲುವಂತೆ ಮಾಡಿ ತಾನು ಆ ರಾಜ್ಯವನ್ನ ಆಳಿದ್ದು, ಅದು ಕೂಡ ಸತ್ಯವೇ. ಅದು ಭಗವಂತನೇ ಮಾಡಿದ್ದು ಜೇತ. ಇನ್ನು ಜಯಾನಂತರದೊಳಗೆ ಇಂದ್ರದೇವರಿಗೆ ಮೊದಲಾದಂಥವರಿಗೆ ಆ ಎಲ್ಲ ಸಂಪತ್ತನ್ನ ಕೊಟ್ಟಿದ್ದು ಭಗವಂತನೇ, ಅದು ಕೂಡ ಸತ್ಯವೇ. ವಸುಸ್ಪಾರ್ಹಮುತ ಜೇತೋಪಾತ ಎಂಬುದಾಗಿ ವೇದ ಮಂತ್ರ ತಿಳಿಸಿಕೊಡ್ತಾ ಇದೆ. ಅಷ್ಟೇ ಅಲ್ಲ, ಮತ್ತೊಂದು ಮುಂದಿನ 2 ಪಾದಗಳು ಋಗ್ವೇದ ಸಂಹಿತೆಯ 8ನೇ ಮಂಡಲದಲ್ಲಿ ಬಂದಂತಹದ್ದು. ಸತ್ಯಸ್ಸೋ ಅಸ್ಯ ಮಹಿಮಾ ಘೃಣೇಶವೋ ಯಜ್ಞೇಶು ವಿಪ್ರರಾಜ್ಯೆ ಅಂತ ಮಂತ್ರ. ಅಸ್ಯ ಸಹ ಸತ್ಯ, ಅಸ್ಯ ಎಂಬುದಕ್ಕೆ ಆ ಭಗವಂತನ ಅಂತ ಅರ್ಥ. ಆ ಭಗವಂತನ ಸಹ ಅಂದ್ರೆ ಶ್ರುತ್ಯಾದ್ಯುಕ್ತ ಜಗತ್ಸರ್ಜನಾದಿ ಲಕ್ಷಣ. ಆ ಭಗವಂತನಿಗೆ ಏನೋ ಒಂದು ಜಗತ್ಸೃಷ್ಟ್ಯಾದಿ ಕರ್ತೃತ್ವ ಇದೆ. ಆ ಜಗತ್ಸೃಷ್ಟ್ಯಾದಿ ಕರ್ತೃತ್ವ ಇದು ಸತ್ಯ. ಅಸ್ಯ ಸಹ ಸತ್ಯ, ಈ ಭಗವಂತನ ಸಹ ಅಂದ್ರೆ ಅದು ಅಂದ್ರೆ ಯಾವುದು, ಜಗತ್ಸೃಷ್ಟ್ಯಾದಿ ಒಂದು ಲಕ್ಷಣ ಭಗವಂತನಿಗಿದೆ. ಜಗತ್ಸೃಷ್ಟಿ ಮಾಡ್ತಾನೆ ಭಗವಂತ, ಜಗತ್ಸೃಷ್ಟಿಕರ್ತ ಅಂತ ಏನಿದೆಯಲ್ಲ ಅದು ಸತ್ಯ ಅಂತ ಹೇಳ್ತಾ ಇದ್ದದ್ದು. ಅಷ್ಟೇ ಅಲ್ಲ ನೋಡಿ, ಜಗತ್ಸೃಷ್ಟ್ಯಾದಿ ಲಕ್ಷಣ ಮಹಿಮಾ, ಆ ಮಹಿಮಾ ಇದ್ದದ್ದು ಯಾರಿಗೆ, ಭಗವಂತನಿಗೆ. ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಭಗವಂತ, ಅದೊಂದು ದೊಡ್ಡ ಮಹಿಮೆ ಅದು.
ಅಂತಹ ಮಹಿಮೆ ಏನಿದೆಯಲ್ಲ ಭಗವಂತನಿಗೆ ಅದು ಸತ್ಯವಾದದ್ದು. ಭಗವಂತ ಆ ಮಹಿಮೆಯನ್ನೂ ಹೊಂದಿದ್ದಾನೆ, ಜಗತ್ ಸೃಷ್ಟಿ ಮಾಡ್ತಾನೆ ಅಂತ ಅದು ಸತ್ಯವೇ. ಮಹಿಮೆ ಹೊಂದಿದ್ದು ಸತ್ಯ. ಬರೇ ಮಹಿಮೆ ಹೊಂದ್ಯಾನ ಸತ್ಯ ಅಂತ ಅಷ್ಟೇ ಅಲ್ಲ, ಅದನ್ನ ಆ ಕರ್ಮವನ್ನು ಮಾಡ್ತಾನೆ ಭಗವಂತ. ಜಗತ್ತಿನ ಸೃಷ್ಟಿಯನ್ನು ಸತ್ಯವಾಗಿಯೇನೆ ಮಾಡ್ತಾನೆ. ಹೀಗಾಗಿ ಸತ್ಯಸ್ಸೋ ಅಸ್ಯ ಮಹಿಮಾ ಅಂತ ವಿಷ್ಣು ಮಂತ್ರದ ಅರ್ಥ ಇದು. ಇಂತಹ ಒಂದು ಮಹಿಮೆಯನ್ನ ಸ್ತೋತ್ರ ಮಾಡ್ತಾರೆ ಅನೇಕ ದೇವಾದಿ ದೇವತೆಗಳು, ಋಷಿಮುನಿಗಳು. ಎಲ್ಲಿ ಸ್ತೋತ್ರ ಮಾಡ್ತಾರೆ ಅಂತಂದ್ರೆ, ತಮ್ ಆ ಮಹಿಮಾವನ್ನ ನೋಡ್ರಿ, ತಮ್ಮ ಆ ಮಹಿಮಾವನ್ನ ವಿಪ್ರರಾಜ್ಯೇಶು ಯಜ್ಞೇಶು ಅಂತ ಇದೆ. ಯಜ್ಞೇಶು ವಿಪ್ರರಾಜ್ಯ ಅಂತಿದೆಯಲ್ಲ, ಅದಕ್ಕೆ ಅರ್ಥ ವಿಪ್ರರಾಜ್ಯೇಶು ಅಂದ್ರೆ ವಿಪ್ರಪ್ರಧಾನೇಶು ಯಜ್ಞೇಶು ಅಂದ್ರೆ ಬ್ರಾಹ್ಮಣರೇ ಪ್ರಧಾನವಾಗಿರುವಂತಹ ಯಜ್ಞಗಳಲ್ಲಿ ಅಂತ ಅರ್ಥ. ಉತ್ತಮ ಬ್ರಾಹ್ಮಣರೇ ಪ್ರಧಾನವಾಗಿರುವಂತಹ ಒಂದು ಯಜ್ಞದಲ್ಲಿ ಇಂತಹ ಮಹಿಮೆಯನ್ನ, ಇಂತಹ ಭಗವಂತನ ಮಹಿಮೆ ಇದು ಸತ್ಯ ಅಂತ ಸ್ತೋತ್ರ ಮಾಡ್ತಾರೆ. ಹೆಂಗ್ ಸ್ತೋತ್ರ ಮಾಡ್ತಾರೆ ಅಂದ್ರೆ, ಶವಃ ಸುಖಮುದ್ದೇಶ್ಯ ಗೃಣೆ, ಸುಖವನ್ನ ಉದ್ದೇಶ ಇಟ್ಟುಕೊಂಡು ಭಗವಂತನ ಮಹಿಮೆಯನ್ನ ಕೊಂಡಾಡಿದರೆ ಮೋಕ್ಷ ಸುಖ ಸಿಗ್ತದೆ ಎಂಬುವಂತಹ ಒಂದು ಸುಖವನ್ನ ಉದ್ದೇಶ ಇಟ್ಟುಕೊಂಡು ಈ ರೀತಿಯಾಗಿ ಭಗವಂತನ ಮಹಿಮೆಯನ್ನ ಸ್ತೋತ್ರ ಮಾಡ್ತಾರೆ. ಯಾರು? ವಿಪ್ರಪ್ರಧಾನೇಶು ಯಜ್ಞೇಶು, ವಿಪ್ರರೇ ಪ್ರಧಾನವಾಗಿರುವಂತಹ ಯಜ್ಞಗಳಲ್ಲಿ ದೇವಾದಿ ದೇವತೆಗಳು, ಋಷಿಗಳು ಕೂಡ ಶವಃ ಎಂಬುದಕ್ಕೆ ಸುಖಂ ಉದ್ದೇಶ್ಯ ಅಂತ ಅರ್ಥ. ಸುಖವನ್ನ ಉದ್ದೇಶ ಇಟ್ಟುಕೊಂಡು ಗೃಣೆ ಸ್ತೌಮಿ ಅಂತ ಅರ್ಥ, ಸ್ತೋತ್ರವನ್ನ ಮಾಡ್ತೇನೆ ಅಂತ ಹೇಳ್ತಾ ಇದ್ದದ್ದು. ಈ ರೀತಿಯಾಗಿ ಈ ಒಂದು ಮಂತ್ರದಿಂದಲೂ ಕೂಡ ಇಲ್ಲಿ ನಮಗೇನ್ ತಿಳಿದು ಬರ್ತದೆ ಅಂದ್ರೆ, ಭಗವಂತ ತಾನು ಸೃಷ್ಟಿ ಮಾಡಿದಂತಹ ಜಗತ್ತು ಅಥವಾ ಭಗವಂತನಿಗೆ ಆ ಸೃಷ್ಟಿಯಾದಿ ಕರ್ತೃತ್ವ ಒಂದು ಲಕ್ಷಣ ಏನಿದೆಯಲ್ಲ, ಆ ಮಹಿಮೆ ಏನಿದೆಯಲ್ಲ, ಅದು ಸತ್ಯ ಅಂತ ಈ ರೀತಿಯಾಗಿ ಜಗತ್ತಿನ ಸೃಷ್ಟಿ ಸತ್ಯ ಎಂಬುದನ್ನ ಈ ಎರಡು ಮಂತ್ರಗಳಿಂದ, ಅಂದ್ರೆ 10ನೇ ಮಂಡಲದ ಒಂದು ಮಂತ್ರ ಇದೆ, 8ನೇ ಮಂಡಲದ ಮಂತ್ರಗಳಿಂದ ಭಗವಂತ ಮಾಡಿದಂತ ಜಗತ್ತು ಸೃಷ್ಟಿ ಸತ್ಯ, ಭಗವಂತನು ಕೂಡ ಆ ಸತ್ಯ ಅಂತೆಂಬುದನ್ನ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಈ 67ನೆಯ ಶ್ಲೋಕದಲ್ಲಿ ಭಗವಂತ ಸೃಷ್ಟಿ ಮಾಡಿದಂತಹ ಜಗತ್ತು ಸತ್ಯ ಅಂತ ಅಷ್ಟು ತಿಳಿಸಿಕೊಟ್ಟದ್ದಲ್ಲಿ, ಇನ್ನು ಭಗವಂತನಿಗಿರುವಂತಹ ಗುಣಗಳು ಅವುಗಳು ಕೂಡ ಸತ್ಯ ಅಂತ ಅನ್ಲಿಕ್ಕೆ ಶ್ರುತಿಯನ್ನ ವೇದವನ್ನ ಪ್ರಮಾಣ ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಅದಕ್ಕೆ ಅವತಾರಿಕೆಯನ್ನು ನೋಡಿ, ಇದಾನೀಂ ವಿಷ್ಣು ಗುಣಾದೀನಾಂ ಸತ್ಯತ್ವೇ ಶ್ರುತಿಂ ಮಾಹ. ಈಗ ಭಗವಂತನ ಗುಣಗಳೇ ಮೊದಲಾದವು, ಬರೀ ಗುಣಗಳು ಅಂತಷ್ಟೇ ಅಲ್ಲ, ಗುಣ ಮೊದಲಾದಂತಹದ್ದೆಲ್ಲವೂ ಕೂಡ ಸತ್ಯವಾಗಿದೆ ಎಂಬ ವಿಷಯದೊಳಗೆ ವೇದವನ್ನ ಪ್ರಮಾಣ ಕೊಡ್ತಾ ಇದ್ದಾರೆ. 68ನೆಯ ಮಂತ್ರ ಇದು ಕೂಡ 68ನೇ ಶ್ಲೋಕನೂ ಕೂಡ ವೇದ ಮಂತ್ರವೇ. ಸತ್ಯಾ ವಿಷ್ಣೋರ್ಗುಣಾ ಸರ್ವೇ, ಸತ್ಯಾ ವಿಷ್ಣೋರ್ಗುಣಾ ಸರ್ವೇ, ಸತ್ಯಾ ಜೀವೇಶಯೋರ್ಭಿದಾ, ಸತ್ಯಾ ಜೀವೇಶಯೋರ್ಬಿದಾ, ಸತ್ಯೋ ಮಿಥೋ ಜೀವಭೇದಃ, ಸತ್ಯೋ ಮಿಥೋ ಜೈವಭೇದಃ, ಸತ್ಯಂ ಚ ಜಗದೀದೃಶಂ, ಸತ್ಯಂ ಚ ಜಗದೀದೃಶಂ. ಸತ್ಯಾ ವಿಷ್ಣೋರ್ಗುಣಾಃ ಸರ್ವೇ, ಸತ್ಯಾ ಜೀವೇಶಯೋರ್ಭಿದಾ, ಸತ್ಯೋ ಮಿಥೋ ಜೀವಭೇದಃ, ಸತ್ಯಂ ಚ ಜಗದೀದೃಶಂ ಎಂಬುದಾಗಿ 68ನೆಯ ಶ್ಲೋಕ. ಪದಚ್ಛೇದ: ಸತ್ಯಾಹ ವಿಷ್ಣೋಃ ಗುಣಾಃ ಸರ್ವೇ ಸತ್ಯಾ ಜೀವೇಶಯೋಃ ಭಿದಾ, ಸತ್ಯಃ ಮಿಥಃ ಜೀವಭೇದಃ, ಸತ್ಯಂ ಚ ಜಗತ್ ಈದೃಶಂ ಎಂಬುದಾಗಿ ಪದವಿಭಾಗ. ಇಲ್ಲಿ ಮೊದಲೇ ಇರ್ತಕ್ಕಂಥ ನೋಡಿ, ಸತ್ಯ ವಿಷ್ಣೋರ್ ಗುಣ ಸರ್ವೇ ಸತ್ಯ ಜೀವೇಶಯೋರ್ಭಿದ ಅಂತ
ಈ ಪಾದಗಳ ಈ ಶ್ಲೋಕದಲ್ಲಿ ಸತ್ಯಾಸತ್ಯ ಅಂತ ಎರಡು ಒಂದದ್ದು ನೋಡಿ. ಪದಚ್ಛೇದ ಮಾಡುವಾಗ ಒಂದನೇ ಸತ್ಯ ಅಂತ ಅಷ್ಟೇ ಬಿಡಿಸುವ, ಸತ್ಯಾಹ ಅಂತ ಪದಚ್ಛೇದ ಮಾಡಬೇಕು. ಯಾಕೆ ಅಂದ್ರೆ ಗುಣಕ್ಕೆ ವಿಶೇಷಣ ಅದು. ಗುಣಾಹ ಸತ್ಯಾಹ ಅಂತ ಹೇಳಿ ಬಹುವಚನ ಇದ್ದುದಕ್ಕಾಗಿ ಸತ್ಯಾಹ ಅಂತ ಅಲ್ಲಿ ಬಿಡಿಸ್ಬೇಕು. ಮುಂದಿನ ಸತ್ಯಾಹ ಅಂತ ಬಿಡಿಸಬಾರದಲ್ಲಿ. ಸತ್ಯ ಜೀವೇಶಯೋರ್ಭಿದ ಅಂತ ಇದೆ. ಭಿದ ಅಂತಂದ್ರೆ ಭೇದವು ಅಂತ ಅರ್ಥ. ಅದು ಸ್ತ್ರೀಲಿಂಗ ಶಬ್ದ, ಏಕವಚನದಲ್ಲಿ ಇದೆ. ಹೀಗಾಗಿ ಸತ್ಯ ಅಂತ ಅದು ಏಕವಚನದಲ್ಲಿ ಅದನ್ನು ಇಡಬೇಕು. ಹೀಗೆ ಪದ ವಿಭಾಗ ಏನ್ ಹೇಳ್ತಾ ಇದ್ದದ್ದಿಲ್ಲಿ. ಈಗ ಈ ಮಂತ್ರದ ಈ ಶ್ಲೋಕದಲ್ಲಿ ಭಗವಂತನ ಗುಣ ಮೊದಲಾದಂಥವುಗಳಿಗೆ ಸತ್ಯತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಿದ್ದು ಅವತಾರಕ್ಕೆ ಕೊಟ್ಟದ್ದು. ಹೇಳ್ತಾ ಇದೆ ಇಲ್ಲಿ ಸತ್ಯ ವಿಷ್ಣೋರ್ ಗುಣಾ ಸರ್ವೇ. ವಿಷ್ಣೋ ಸರ್ವೇ ಗುಣಾ, ಭಗವಂತನ ಎಲ್ಲ ಗುಣಗಳು ಕೂಡ ಸತ್ಯಾಹ ಸತ್ಯವಾಗಿವೆ. ಸತ್ಯ ವಿಷ್ಣೋರ್ ಗುಣಾ ಸರ್ವೇ ಅಷ್ಟೇ ಅಲ್ಲ, ಸತ್ಯ ಜೀವೇಶಯೋರ್ಭಿದ. ಭಿದ ಎಂಬುದಕ್ಕೆ ಭೇದ ಅಂತ ಅರ್ಥ. ಅದಕ್ಕೆ ಜೀವೇಶಯೋರ್ಭೇದ. ಭಿದ ಅಂದ್ರೆ ಜೀವ ಮತ್ತು ಈಶ, ಎಲ್ಲ ಜೀವರು ಮತ್ತು ಭಗವಂತ. ಜೀವರಿಗೂ ಭಗವಂತನಿಗೂ ಕೂಡ ಏನು ಭೇದ ಇದೆಯಲ್ಲ ಅದು ಕೂಡ ಸತ್ಯ. ಭಿದ ಸತ್ಯ. ಭಗವಂತನಿಗೂ ಜೀವರಿಗೂ ಏನು ಭೇದ ಏನಿದೆಯಲ್ಲ ಅದು ಸತ್ಯವಾಗಿ ಇದೆ. ಕೇವಲ ಇಲ್ಲಿ ಸುಮ್ಮನೆ ಕಾಣ್ತಾ ಇದೆ, ಮುಂದೆ ಮೋಕ್ಷಕ್ಕೆ ಹೋದ ಮೇಲೆ ಒಂದೇ ಆಗ್ತದೆ ಅಂತ ಸರ್ವತಾ ಆ ರೀತಿಯಾಗಲ್ಲ. ಈಗಲೂ ಕೂಡ ಭೇದವೇ ಇದೆ, ಮೋಕ್ಷಕ್ಕೆ ಹೋದ ಮೇಲೆಯೂ ಕೂಡ ಭೇದವೇ ಇದೆ. ಅತ್ಯಂತ ಭೇದ ಇದೆ ಭಗವಂತನಿಗೂ ಜೀವರಿಗೂ ಕೂಡ ಇದ್ದಂತಹ ಭೇದ ಇದು ಸತ್ಯ. ಅಷ್ಟೇ ಅಲ್ಲ, ಸತ್ಯೋ ಮಿಥೋ ಜೀವಭೇದ. ಸತ್ಯ ಜೀವಭೇದ ಮಿಥಃ. ಮಿಥಃ ಎಂಬುದಕ್ಕೆ ಪರಸ್ಪರಂ ಅಂತ ಅರ್ಥ. ಜೀವಭೇದ ಪರಸ್ಪರಂ ಜೀವಭೇದ ಅಂತ ಅರ್ಥ. ಜೀವಾನಾಂ ಭೇದ, ಜೀವರ ಭೇದ ಅಂದ್ರೆ ಪರಸ್ಪರವಾಗಿ ಜೀವರಲ್ಲಿ, ನಮ್ಮಲ್ಲಿ ಎಲ್ಲ ಜೀವರಲ್ಲಿ ಏನೇ ನಾನು ಬೇರೆ ನೀನು ಬೇರೆ ಅವನು ಬೇರೆ, ಹೀಗೆ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಭೇದ ಇದೆಯಲ್ಲ ಅದು ಸತ್ಯವೇ. ಸತ್ಯಂ ಚ ಜಗದೀದೃಶಂ. ಈದೃಶಂ ಜಗತ್ ಸತ್ಯಂ. ಈದೃಶಂ ಎಂಬುದಕ್ಕೆ ಅಭಿವಚನಾದ್ಯರ್ಥಕ್ರಿಯಾಕಾರಿ ಜಗತ್ ಸತ್ಯಂ. ಅರ್ಥಕ್ರಿಯಾಕಾರಿ ಅಂದ್ರೆ ನಾವು ಮಾತಾಡ್ತೇವೆ, ಅನೇಕ ರೀತಿಯಾದಂತಹ ಕರ್ಮಗಳನ್ನು ಮಾಡ್ತೇವೆ, ಏನೆಲ್ಲ ಮಾಡ್ತೇವೆ. ಹೀಗಾಗಿ ಆ ಎಲ್ಲ ಅರ್ಥಕ್ರಿಯಾಕಾರಿಯಾದಂತಹ ಈ ಜಗತ್ತೇನಿದೆಯಲ್ಲ ಇದು ಕೂಡ ಸತ್ಯ ಅಂತ ಈ ರೀತಿಯಾಗಿ 4 ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಿಲ್ಲಿ. ಭಗವಂತನ ಎಲ್ಲ ಗುಣಗಳೂ ಸತ್ಯ, ಭಗವಂತನಿಗೂ ಜೀವರಿಗೂ ಇರುವಂತಹ ಭೇದ ಸತ್ಯ, ಮತ್ತು ಪರಸ್ಪರ ಎಲ್ಲ ಜೀವರಲ್ಲಿಯೂ ಭೇದ ಸತ್ಯ, ಮತ್ತು ಈದೃಶವಾದಂತಹ ಅರ್ಥಕ್ರಿಯಾಕಾರಿಯಾದಂತಹ ಅಂದ್ರೆ ಎಲ್ಲ ಚಟುವಟಿಕೆಗಳಿರುವಂತಹ ಏನು ಜಗತ್ತಿದೆಯಲ್ಲ ಈ ಜಗತ್ತು ಕೂಡ ಹೇಗೆ ನಾವು ಕಾಣ್ತಾ ಇದ್ದೀಯೋ ಎಲ್ಲವೂ ಕೂಡ ಸತ್ಯವೇ ಎಂಬುದನ್ನ ವೇದ ಶ್ರುತಿ ತಿಳಿಸಿಕೊಡ್ತಾ ಇದೆ. ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮತ್ತೆ ಯಾವುದು ಸತ್ಯ, ಯಾವುದನ್ನು ಸತ್ಯ ಅಂತ ತಿಳಿದುಕೊಳ್ಳಬೇಕು, ಯಾವುದನ್ನು ಸತ್ಯ ಅಲ್ಲ ಅಂತ ತಿಳಿದುಕೊಳ್ಳಬೇಕು ಅಂದ್ರೆ ಅದನ್ನ ತಿಳಿಸಿಕೊಡ್ತಾರೆ. 69ನೇ ಶ್ಲೋಕ. ಅಸತ್ಯ ಸ್ವಗತೋ ಭೇದೋ. ಅಸತ್ಯ ಸ್ವಗತೋ ಭೇದೋ ವಿಷ್ಣೋರ್ನಾನ್ಯತ್ ಅಸತ್ಯಕಂ. ವಿಷ್ಣೋರ್ನಾನ್ಯದಸತ್ಯಕಂ. ಜಗತ್ಪ್ರವಾಹ ಸತ್ಯೋಯಂ. ಜಗತ್ಪ್ರವಾಹ ಸತ್ಯೋಯಂ. ಪಂಚಭೇದ ಸಮನ್ವಿತಃ. ಪಂಚಭೇದ ಸಮನ್ವಿತಃ. ಅಸತ್ಯ ಸ್ವಗತೋ ಭೇದೋ ವಿಷ್ಣೋರ್ನಾನ್ಯತ್ ಅಸತ್ಯಕಂ. ಜಗತ್ಪ್ರವಾಹ ಸತ್ಯೋಯಂ ಪಂಚಭೇದ ಸಮನ್ವಿತಃ ಎಂಬುದಾಗಿ 69ನೇ ಶ್ಲೋಕ. ಪದವಿಭಾಗ. ಅಸತ್ಯಃ ಸ್ವಗತಃ ಭೇದಃ ವಿಷ್ಣೋಃ ನ
ಅನ್ಯತ್ ಅಸತ್ಯಕಂ ಜಗತ್ ಪ್ರವಾಹಃ ಸತ್ಯಃ ಅಯಂ ಪಂಚಭೇದ ಸಮನ್ವಿತಃ ಎಂಬುದಾಗಿ ಪದವಿಭಾಗ. ಇಲ್ಲಿ ಯಾವುದನ್ನ ಸತ್ಯ ಯಾವುದನ್ನ ಅಸತ್ಯ ಅಂತ ತಿಳಿದುಕೊಳ್ಳಬೇಕು ಎಂಬುದನ್ನ ಹೇಳ್ತಾ ಇದ್ದದ್ದು. ಅಸತ್ಯ ಸ್ವಗತೋ ಭೇದ, ವಿಷ್ಣೋ ಸ್ವಗತಃ ಭೇದ, ಭಗವಂತನ ಸ್ವಗತವಾದಂತಹ ಭೇದ. ಅಂದ್ರೆ ಸ್ವಗತವಾದಂತಹ ಭೇದ ಅಂದ್ರೇನು ಅದಕ್ಕೆ ಟಿಪ್ಪಣಿಕಾರ ಬರೀತಾರೆ. ಸ್ವಗತ ಅಂದ್ರೆ ಸ್ವ ಅವತಾರ ಸ್ವ ಅವಯವಗತ ಭೇದ ಅಂತ ಅರ್ಥ. ಭಗವಂತನ ಅವತಾರಗಳಲ್ಲಿ ಸ್ವಗತ ಎಂಬುದಕ್ಕೆ ಭಗವಂತನ ಅನೇಕ ಅವತಾರಗಳಲ್ಲಿ ಭಗವಂತನ ಅವಯವಗಳಲ್ಲಿ ಭಗವಂತನ ಅವತಾರಗಳಿವೆ. ರಾಮಕೃಷ್ಣ ಅನಂತ ಅವತಾರಗಳಿವೆ. ಆ ಎಲ್ಲ ಅವತಾರಗಳಲ್ಲಿಯೂ ಕೂಡ ರಾಮ ಬೇರೆ ಕೃಷ್ಣ ಬೇರೆ ಅಂತ ಭೇದ ತೋರುತ್ತದೆ. ಆ ಭೇದ ಏನಿದು ಅಂದ್ರೆ ಅಸತ್ಯ, ಅಂದ್ರೆ ಭೇದ ಇಲ್ಲ ಅಂತ ಅರ್ಥ. ಆ ರೂಪಕ್ಕೂ ಈ ರೂಪಕ್ಕೂ ಭೇದ ತೋರ್ತದೆ ಅಷ್ಟೇ, ಆದರೆ ಸರ್ವಥಾ ಭೇದ ಇಲ್ಲ. ಅತ್ಯಂತ ಅಭಿನ್ನರಾದಂತಹ ಆ ಒಂದು ರೂಪಗಳು ಅಂತ ಭಿನ್ನವಾದಂತಹ ರೂಪಗಳು ಅಂತ ತಿಳಿದುಕೊಳ್ಳಬೇಕು. ಅಲ್ಲಿ ತೋರುವಂತಹ ಭೇದ ಇದು ಸತ್ಯ ಅಲ್ಲ, ಅಸತ್ಯ. ಅದು ಭೇದ ಅಸತ್ಯ. ಭೇದ ಅಸತ್ಯ ಅಂದ್ರೆ ಅರ್ಥ ಏನು? ಅಭೇದ ಸತ್ಯ ಅಂತ ಅರ್ಥ. ಆ ರಾಮ ಮತ್ತು ಕೃಷ್ಣ ಅವತಾರ ಇದೆ, ಇದರಲ್ಲಿ ಭೇದ ತೋರ್ತಾ ಇದೆ. ಆ ತೋರುವಂತಹ ಎರಡು ಅವತಾರಗಳು ಬೇರೆ ಬೇರೆ ಯುಗದಲ್ಲಿ ಆದದ್ದು. ಹೀಗಾಗಿ ಬೇರೆ ಬೇರೆ ಅಂತ ತೋರಿದರೆ ಆ ತೋರಿದಂತಹ ಭೇದ ಇದು ಅಸತ್ಯ ಅಂದ್ರೆ ಏನು? ಅವರಲ್ಲಿ ಭೇದ ಇಲ್ಲ ಅಂತ ಅರ್ಥ, ಅಭೇದ ಇದೆ ಅಂತ ಇದರಿಂದ ನಮಗೆ ತಿಳಿದು ಬರ್ತದೆ. ಅಸತ್ಯೋ ಸ್ವಗತಃ ಭೇದ. ಅಷ್ಟೇ ಅಲ್ಲ, ಸ್ವಾವಯವಗತ ಸ್ವಗತೋ ಭೇದ ಎಂಬುದಕ್ಕೆ ಸ್ವ ಅವಯವಗತ ಭೇದ ಅಸತ್ಯ. ಭಗವಂತನ ಕೈ ಇದೆ, ಭಗವಂತನ ಕಾಲು, ಕಣ್ಣು, ಕಿವಿ, ಮೂಗು ಹೀಗಿದೆ. ಹೀಗಿದ್ದಾಗ ನೋಡಿ, ನಮ್ಮ ಕೈ ಬೇರೆ, ನಮ್ಮ ಎಡಗೈ ಬೇರೆ, ಬಲಗೈ ಬೇರೆ. ನಮ್ಮ ಕೈ ಬೇರೆ, ಕಾಲು ಬೇರೆ. ನಮ್ಮ ಇಂದ್ರಿಯಗಳಲ್ಲಿ ಎಲ್ಲ ಅವಯವಗಳಲ್ಲಿ ಭೇದ ಇದೆ, ಬೇರೆ ಬೇರೆ. ಆದರೆ ಭಗವಂತನ ಅವಯವಗಳಲ್ಲಿ ಭೇದ ಇದು ಅಸತ್ಯ, ಅಂದ್ರೆ ಭೇದ ಇಲ್ಲ ಅಂತ ಅರ್ಥ. ಭಗವಂತನ ಕೈ ಬೇರೆ, ಭಗವಂತನ ಕಾಲು ಬೇರೆ, ಭಗವಂತನ ಕಣ್ಣು ಬೇರೆ, ಭಗವಂತನ ಮೂಗು ಬೇರೆ. ಹೀಗೆ ಭೇದ ಇಲ್ಲ. ಭೇದ ಇಲ್ಲ ಅಂದ್ರೆ ಅರ್ಥ ಏನದಕ್ಕೆ ಅಂದ್ರೆ ಯಾವ ಅವಯವಗಳಿಂದಲೂ ಕೂಡ ಭಗವಂತ ಏನು ಬೇಕಾದ್ ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾನೆ. ಕೇವಲ ಭಗವಂತ ಯಾಕೆ ಭೇದ ಇಲ್ಲ ಅಂದ್ರೆ ನಮಗೆ ಕಣ್ಣಿಂದ ನೋಡ್ಲಿಕ್ಕೆ ಅಷ್ಟೇ ಆಗ್ತದೆ. ಹಾಗೆ ಭಗವಂತನಿಗೆ ಕಣ್ಣಿಂದ ನೋಡ್ಲಿಕ್ಕೆ ಆಗ್ತದೆ, ಇನ್ನು ಬೇರೆ ಅವಯವಗಳಿಂದ ನೋಡ್ಲಿಕ್ಕೆ ಆಗಂಗಿಲ್ಲ ಅಂತ ಇಲ್ಲ. ಬೇಕಾದ್ರೆ ಕಾಲಿಂದ ನೋಡ್ಬೋದು, ಕೈಯಿಂದ ನೋಡ್ಬೋದು, ಚರ್ಮದಿಂದ ನೋಡ್ಬೋದು, ಕಿವಿಯಿಂದ ಯಾವ ಇಂದ್ರಿಯದಿಂದಲೂ ಕೂಡ ನೋಡ್ಬೋದು. ಯಾವ ಇಂದ್ರಿಯಗಳಿಂದಲೂ ಕೂಡ, ಯಾವ ಅವಯವಗಳಿಂದಲೂ ಕೂಡ ಯಾವುದೇ ಬೇಕಾದಂತಹ ಒಂದು ಕೆಲಸವನ್ನ ಪ್ರತಿಯೊಂದು ಅವಯವಗಳಿಂದಲೂ ಕೂಡ ಮಾಡ್ಲಿಕ್ಕೆ ಬಂದೇ ಬರ್ತದೆ ಭಗವಂತನಿಗೆ. ಅದಕ್ಕಾಗಿಯೇನೆ ಭಗವಂತನ ಅವಯವಗಳಲ್ಲಿ ಯಾವುದೇ ರೀತಿಯಾದಂತಹ ಭೇದ ಇಲ್ಲ. ಅದಕ್ಕೇನೆ ಈ ಕೃಷ್ಣಾವತಾರ ಆದದ್ದು ಭಗವಂತನ ಮೂಲ ರೂಪದ ಕೃಷ್ಣಕೇಶಾವತಾರ. ಆ ಕೃಷ್ಣಕೇಶವನ್ನ ಭೂಮಿಗೆ ಕಳಿಸಿದ್ದು ಭಗವಂತ. ಅಂದ್ರೆ ಆ ಕೇಶದಿಂದಲೇನೆ, ಕೇಶನೇ ಭಗವಂತನ ಕೇಶವೇ ಕೃಷ್ಣಾವತಾರ. ಹೀಗಾಗಿ ಆ ಭಗವಂತನ ಒಂದು ಕೂದಲು, ಆ ಕೂದಲೇನೆ ಕೃಷ್ಣನಾಗಿ ಅನೇಕ ಎಲ್ಲ ಕಾರ್ಯಗಳನ್ನು ಮಾಡಿದ್ದು. ಅಷ್ಟೇ ಶಕ್ತಿ ಇದ್ದದ್ದು ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ. ಹೀಗಾಗಿ ಅಷ್ಟೇ ಶಕ್ತಿ, ಅಷ್ಟೇ ಸಾಮರ್ಥ್ಯ, ಎಲ್ಲ ಕಾರ್ಯಗಳನ್ನು ಮಾಡುವಂತ ಸಾಮರ್ಥ್ಯ ಇದ್ದದ್ದಕ್ಕಾಗಿ ಭಗವಂತನ ಯಾವ ಅವಯವಗಳಲ್ಲಿಯೂ ಕೂಡ ಭೇದ ಇಲ್ಲ. ಆ ತೋರುವಂತಹ ಭೇದ ಇದು ಅಸತ್ಯ, ಅಂದ್ರೆ ಭೇದ ಇಲ್ಲ ಅಂತ ಅರ್ಥ. ಸತ್ಯ ಸ್ವಗತೋ ಭೇದ ವಿಷ್ಣೋ. ಇನ್ನು ನ ಅನ್ಯತ್ ಅಸತ್ಯಕಂ, ಇನ್ನು ಉಳಿದದ್ದು ಭಗವಂತನನ್ನು ಬಿಟ್ಟು ಬೇರೆಯವರಲ್ಲಿ ಇರ್ತಕ್ಕಂತಹದ್ದು ಭೇದ ಇದು ಅಸತ್ಯ ಅಂತಂತೇಳಿದ್ರೆ ಅದು ಅಸತ್ಯ ಅಲ್ಲ, ಅದು ಸತ್ಯವೇ. ನಮ್ಮಲ್ಲಿರ್ತಕ್ಕಂತಹ ಅವಯವಗಳಲ್ಲಿ ಇದು ಭೇದ ಏನ್ ಕಾಣ್ತಾ ಇದೆ, ಇದು ಅಸತ್ಯ ಅಲ್ಲ, ಇದು ಸತ್ಯವೇ. ನಮ್ಮಲ್ಲಿ ಭೇದ ಇದ್ದೇ ಇದೆ ಅವಯವಗಳಲ್ಲಿ. ಭಗವಂತನ ಅವಯವಗಳಲ್ಲಿ ಮಾತ್ರ ಭೇದ ಇಲ್ಲ, ಅಭೇದ ಇದೆ ಎಂಬುದನ್ನು ತಿಳಿದುಕೊಳ್ಬೇಕು. ಇನ್ನು ಅದೇ ರೀತಿಯಾಗಿ ಜಗತ್ ಪ್ರವಾಹ, ಮುಂದೆ ಇದಾನೀಂತ ಅದಕ್ಕೊಂದು ಪ್ರಶ್ನೆ ಮಾಡಿಕೊಂಡು ಮುಂದಕ್ಕೆ ಆ ಶ್ಲೋಕಕ್ಕೆ ಕಾರಣವನ್ನು ಕೊಡ್ತಾರೆ. ಇದಾನೀಂತನ ಜಗತ್ ಅನಾದ್ಯನಂತ ಕಾಲೀನ ಸಕಲ ಜಗತ್ಯಪಿ ಜಗಂತ್ಯಪಿ ಸತ್ಯಾನಿ ಇತ್ಯಾಹ ಜಗದಿತಿ.
ಎಲ್ಲಾ ಸತ್ಯ ಸತ್ಯ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗೆ ನಾವು ಈಗಿರ್ತಕ್ಕಂತಹ ಜಗತ್ತೇನಿದೆಯಲ್ಲ, ಇದೂ ಕೂಡ ಈಗಿನ ಜಗತ್ತು, ನಾವಿದ್ದಂತಹ ಜಗತ್ತು, ಈ ಜಗತ್ತೇನಿದೆಯಲ್ಲ, ಇದು ಕೂಡ ಅನಾದ್ಯನಂತ ಕಾಲದಿಂದ, ಅನಾದಿ ಕಾಲ ಅನಂತ ಕಾಲದವರೆಗೆ ಇದೇ ಜಗತ್ತೇನೆ ಸತ್ಯವಾಗಿ ಇರ್ತದೇನು ಅಂತ ಪ್ರಶ್ನೆ. ನಾವೇನು ಯಾವ ಜಗತ್ತಿನೊಳಗಿದ್ದೇವೋ ಈ ಜಗತ್ತೇನೆ ಅನಾದಿ ಕಾಲದಿಂದ ಇದೇ ಜಗತ್ತಿದೆ, ಮುಂದೂ ಅನಂತ ಕಾಲದವರೆಗೆ ಇದೇ ಇದ್ದೇ ಇರ್ತದೆ ಅಂತ ಸತ್ಯವಾಗಿರ್ತದೆ ಏನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಶ್ರೀಮದ್ ಆಚಾರ್ಯ ಕೊಡ್ತಾರೆ. ಜಗತ್ ಪ್ರವಾಹ ಸತ್ಯ, ಇದೇ ಜಗತ್ತು ಸತ್ಯ ಅಂತ. ಅಂದ್ರೆ ಇದೇ ಅನಾದಿ ಕಾಲದ ಅನಂತ ಕಾಲದವರೆಗೆ ಇರೋದು ಸತ್ಯ ಅಲ್ಲ, ಈ ಜಗತ್ತು ಈಗಿದ್ದದ್ದು ಸತ್ಯ. ಆದರೆ ಇದೇ ಜಗತ್ತು ಹಿಂದೆ ಇತ್ತು ಅಂತಲ್ಲ, ಇದು ಹೊಸ ಜಗತ್ತಿದು, ಮತ್ತೆ ಮುಂದೆ ಇದೇ ಜಗತ್ತು ಇರ್ತದೆ ಅಂತಿಲ್ಲ. ಪ್ರವಾಹತಃ ಇದು ಸತ್ಯವಾದದ್ದು. ಅಂದ್ರೆ ಜಗತ್ತು ಸೃಷ್ಟಿ ಆಗ್ತಾನೆ ಇರ್ತದೆ. ಹೇಗೆ ನದಿಯಲ್ಲಿ ಪ್ರವಾಹಗಳು ಬರ್ತಾನೆ ಇರ್ತದೆ, ಒಂದಾದ್ಮೇಲೆ ಒಂದು ಪ್ರವಾಹ ಬರ್ತಾನೆ ಇರ್ತದೆ. ಪ್ರವಾಹ ಬರ್ತಾನೆ ಇರ್ತದೆ ಅಂತ ಮಾತ್ರಕ್ಕೆ ಹಿಂದಿನ ಪ್ರವಾಹ ಅಥವಾ ಮುಂದಿನ ಪ್ರವಾಹ ಇದು ಸುಳ್ಳು ಅಂತ ಅರ್ಥ ಅಲ್ಲ. ಹಿಂದೆ ಬಂದು ಹೋದದ್ದು ಸತ್ಯವೇ, ಮುಂದೆ ಬರೋದು ಸತ್ಯವೇ, ಈಗ ಬರ್ತಾ ಇದ್ದದ್ದು ಕೂಡ ಅದು ಕೂಡ ಸತ್ಯವೇ ಅಂತ ಹೇಳುವಂತೆ ಜಗತ್ ಪ್ರವಾಹ, ಈಗ ನಾವಿದ್ದ ಜಗತ್ತು ಸತ್ಯವೇ, ಆದ್ರೆ ಇದೇ ಜಗತ್ತೇ ಹಿಂದೆ ಇತ್ತು ಮುಂದೆ ಇದೇ ಇರ್ತದೆ ಅಂತ ಇಲ್ಲ. ಹಿಂದೆ ಜಗತ್ತು ಹೀಗೆ ಅನಂತ ಜಗತ್ತುಗಳು ಹೋಗಿವೆ, ಈಗ ಇದೊಂದು ಜಗತ್ತಿದೆ, ಮುಂದೆ ಅನಂತ ಜಗತ್ತುಗಳು ಕೂಡ ಸೃಷ್ಟಿ ಮಾಡ್ತಾನೆ. ಹೀಗೆ ಈ ಜಗತ್ತು ಸತ್ಯ ಅಂದ್ರೆ ಹೇಗೆ ಸತ್ಯ? ಪ್ರವಾಹತಃ, ಪ್ರವಾಹತಃ ಈ ಜಗತ್ತು ಸತ್ಯವಾಗಿದೆ ಎಂಬುದನ್ನ ಶ್ರೀಮದ್ ಆಚಾರ್ಯ ನಮಗೆ ತಿಳಿಸಿಕೊಡ್ತಾರೆ. ಹೊರತು ಇದೇ ಜಗತ್ತೇ ಮುಂದುವರಿಯುತ್ತದೆ ಅನಂತ ಕಾಲದ ತಿಳಿದುಕೊಳ್ಳೋದಲ್ಲ. ಇದು ಸ್ವಲ್ಪ ಕಾಲದವರೆಗೆ, ನಮ್ಮ ದೃಷ್ಟಿ ಒಳಗೆ ಬಹಳ ಕಾಲ, ದೇವರ ದೃಷ್ಟಿ ಒಳಗೆ ಇದು ಸ್ವಲ್ಪ ಕಾಲ ಅಷ್ಟೇ. ಕೆಲವು ಕಾಲ 100 ಬ್ರಹ್ಮದೇವರ ಪ್ರಕಾರ 100 ವರ್ಷ ಆಗುವವರೆಗೆ ಈ ಜಗತ್ತಿರ್ತದೆ, ಮತ್ತೊಂದು ಜಗತ್ತನ್ನ ಸೃಷ್ಟಿ ಮಾಡ್ತಾನೆ ಭಗವಂತ. ಈ ಪ್ರತಿ ಬ್ರಹ್ಮಕಲ್ಪದಲ್ಲಿಯೂ ಕೂಡ ಒಂದೊಂದು ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಎಲ್ಲವೂ ಕೂಡ ಸತ್ಯವೇ. ಇನ್ನು ಪಂಚಭೇದ ಸಮನ್ವಿತ, ಈ ಜಗತ್ತು ಹೇಗಿದೆ ಅಂದ್ರೆ ಪಂಚಭೇದಗಳಿಂದ ಕೂಡಿದ್ದಾಗಿದೆ ಅಂತ ತಿಳಿಸಿಕೊಡ್ತಾ ಇದೆ. ಭೇದಾನಾಂ ಅನಂತತ್ವೇಪಿ ರಾಶ್ಯಪೇಕ್ಷೆಯ ಪಂಚಭೇದ ಸಮನ್ವಿತ ಇತ್ಯುಕ್ತಂ. ಅಲ್ರಿ, ಬೇಕಾದಷ್ಟು ಭೇದಗಳಿವೆ. ನಾನು ಅನಂತ ಜೀವರಾಶಿಗಳಿದ್ದಾರೆ ಅಂದ ಮೇಲೆ ಅನಂತ ಭೇದಗಳು ಅಂತಲ್ಲ, ನಾನು ನೀನು ಬೇರೆ, ಹೀಗೆ ಒಬ್ಬೊಬ್ಬ ಜೀವರನ್ನು ಕೂಡ ಇಟ್ಕೊಂಡಾಗ ಭೇದಗಳು ಬೇರೆ ಬೇರೆನೇ ಅವು. ಈಗ ಅನಂತ ಭೇದಗಳು ಇರ್ತಾ ಇದ್ದಾಗ ಪಂಚಭೇದಗಳಿಂದ ಕೂಡಿದ್ದು ಜಗತ್ತು ಅಂತ ಹೇಗೆ ಹೇಳ್ತಾ ಇದ್ದೀರಿ ನೀವು ಅಂತಂದ್ರೆ, ಮುಖ್ಯವಾಗಿ ಒಂದು ಸಮೂಹವನ್ನ ಅಪೇಕ್ಷೆ ಮಾಡಿಕೊಂಡು, ಬರೀ ಜೀವರಲ್ಲಿ ಒಬ್ಬೊಬ್ಬ ಜೀವರನ್ನ ಇಟ್ಕೊಂಡು ಹೇಳ್ತಾ ಹೋದ್ರೆ ಅನಂತ ಭೇದ ಹಂಗಿದೆ. ಆದ್ರೆ ಜೀವರಲ್ಲಿ ಅಂತ ಇಟ್ಕೊಂಡಾಗ, ಒಂದು ಜೀವರ ಸಮೂಹವನ್ನು ಇಟ್ಕೊಂಡಾಗ ಪರಸ್ಪರ ಜೀವರಲ್ಲಿ ಒಂದು ಭೇದ ಅಂತ ಒಂದು ಭೇದ. ಇದು ಜಡಗಳಲ್ಲಿ ಭೇದ, ಅನಂತ ಜಡ ಪದಾರ್ಥಗಳಿವೆ. ಆ ಎಲ್ಲ ಜಡ ಪದಾರ್ಥಗಳ ಭೇದ ಇಟ್ಕೊಂಡ್ರೆ ಅನಂತ ಭೇದಗಳಾಗ್ತವೆ. ಹಾಗಲ್ಲ, ಒಂದು ಜಡ ಪದಾರ್ಥಗಳ ಒಂದು ಗುಂಪನ್ನು ಇಟ್ಟುಕೊಂಡು ಅವುಗಳಲ್ಲಿ ಪರಸ್ಪರ ಭೇದ ಇವೆ. ಮತ್ತು ಜಡೇಶ ಭೇದ, ಜೀವೇಶ ಭೇದ, ಹೀಗೆ ಎಷ್ಟಾಯ್ತು? ಪರಸ್ಪರವಾಗಿ ಜಡಗಳಲ್ಲಿ ಭೇದ, ಪರಸ್ಪರವಾಗಿ ಜೀವರಲ್ಲಿ ಭೇದ, ಮತ್ತು ಜೀವರಿಗೂ ಭಗವಂತನಿಗೂ ಭೇದ, ಜಡಕ್ಕೂ ಭಗವಂತನಿಗೂ ಭೇದ, ಮತ್ತು ಜಡಕ್ಕೂ ಜೀವಕ್ಕೂ ಭೇದ. ಹೀಗೆ ಈ ರಾಶ್ಯಪೇಕ್ಷೆಯ, ಈ ರಾಶಿಗಳ ಸಮೂಹವನ್ನ ಇಟ್ಟುಕೊಂಡು ಈ ರೀತಿಯಾಗಿ ಈ ಜಗತ್ತು ಪಂಚಭೇದಗಳಿಂದ ಕೂಡಿದ್ದು, ಇದು ಕೂಡ ಸತ್ಯವೇ ಎಂಬುದನ್ನ ಈ ಶ್ರುತಿ ತಿಳಿಸಿಕೊಡ್ತಾ ಇದೆ. ಅದಕ್ಕಾಗಿ ಇಂತಹ ಒಂದು ಶ್ರುತಿಯನ್ನ ಶ್ರೀಮದ್ ಆಚಾರ್ಯರು ಎಲ್ಲವೂ ಸತ್ಯವಾಗಿವೆ ಎಂಬುವಂತಹ ವಿಷಯದೊಳಗೆ ಪ್ರಮಾಣವನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಆ ಭೇದಗಳು ಯಾವ್ಯಾವು ಈಗ ಹೇಳಿದ್ದೇನೆ, ಆ ಹೇಳಿದಂತಹ ಭೇದವನ್ನೇ ಮುಂದಿನ ಶ್ಲೋಕಗಳಿಂದ ಶ್ರೀಮದ್ ಆಚಾರ್ಯರು ಅದನ್ನ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.